ಹಲೋ, ನಮಸ್ಕಾರಗಳು. ನನ್ನ ಹೊಸ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. ಇವತ್ತು ನಾನೊಂದು ಒಳ್ಳೆ ರೆಸಿಪಿ, ಈ ರೆಸಿಪಿಯ ಹೆಸರು ಚಿಕನ್ ಐಟಮ್ಸ್. ಇದು ಚಿಕನ್ನಿಂದ ಮಾಡಿದಂಥದ್ದು. ಇದು ಒಳ್ಳೆ ರೆಸಿಪಿ. ಈ ರೆಸಿಪಿ ಏನಂತ ಹೇಳಿದ್ರೆ, ನನ್ನ ಒಂದು ಪ್ರಕಾರದಲ್ಲಿ ನಾನು ಇದಕ್ಕೆ ಇಟ್ಟಂತ ಹೆಸರು ಏನು ಹೇಳಿದ್ರೆ, ಗೀ ಗಾರ್ಲಿಕ್ ಆನಿಯನ್ ಜ್ಯೂಸಿ ಚಿಕನ್ ಅಂತೇಳಿ. ತುಂಬ ಒಳ್ಳೇದಿದೆ, ತುಂಬ ಟೇಸ್ಟಿಯಾಗಿದೆ, ಜ್ಯೂಸಿಯಾಗಿ ಇದೆ. ಮತ್ತೆ ಇದಕ್ಕೆ ಏನಂತ ಹೇಳಿದ್ರೆ, ಈ ಒಂದು ಮಾಡಿದಂಥ ಈ ರೆಸಿಪಿಗೆ ನೀವು ಕುಚ್ಚಿಗೆ ಅನ್ನಕ್ಕೆ ಸಹ ಊಟದಲ್ಲಿ ಮಾಡ್ಕೊಳ್ಬೋದು, ಇದನ್ನು ಯೂಸ್ ಮಾಡ್ಬೋದು. ಮತ್ತೆ ವೈಟ್ ರೈಸ್ಗಳಿಗೂ ಕೂಡ ಇದು ಒಳ್ಳೆ ಸೂಟ್ ಆಗ್ತದೆ ಕಾಂಬಿನೇಷನ್. ಮತ್ತೆ ಚಪಾತಿ ಆಗಲಿ, ನೀರು ದೋಸೆ ಆಗಲಿ, ಅಥವಾ ಅಕ್ಕಿ ರೊಟ್ಟಿ ಆಗಲಿ, ಯಾವುದಕ್ಕೂ ಕೂಡ ಇದು ಸೂಟ್ ಆಗ್ತದೆ. ಅದಕ್ಕೆ ನಾನು ಇದರ ಬಗ್ಗೆ ನಾನು ನಿಮಗೆ ಹೇಳಬೇಕು. ಮತ್ತು ಇದು ಮಾಡುವಂಥ ಒಂದು ವಿಧಾನ ಏನು ಅಂತೇಳಿ ನಾವು ನೋಡುವ, ಬನ್ನಿ. ನನ್ನ ರೆಸಿಪಿಗೆ ಬೇಕಾಗುವಂಥ ಸಾಮಗ್ರಿ ಇಲ್ಲಿ ನೋಡಿ. 1 kg ಚಿಕನ್ ಲಾಲಿಪಾಪ್, 1 kg. ನಂತರದಲ್ಲಿ 4 ಮೀಡಿಯಂ ಗಾತ್ರ ಅಂದರೆ ಮಧ್ಯಮದು ಈರುಳ್ಳಿ 4. ಅದನ್ನು ಚಿಕ್ಕ ಚಿಕ್ಕ ಮಾಡಿ ನೋಡಿ, ಈ ಥರ ಸಣ್ಣ ಸಣ್ಣ ಮಾಡಿ ಕಟ್ ಮಾಡಿ ಇಟ್ಟಿದ್ದೇನೆ ನಾನು. ನಂತರದಲ್ಲಿ ಟೊಮೆಟೊ, ಇದು 4 ದೊಡ್ಡ ಟೊಮೆಟೊ. ಇದನ್ನು ನಾನು ಮಿಕ್ಸಿಗೆ ಹಾಕಿ ಸ್ವಲ್ಪ ತರಿ ಮಾಡಿ ಪೇಸ್ಟ್ ಮಾಡಿದ್ದೇನೆ. ತುಂಬ ಪೇಸ್ಟ್ ಮಾಡಬೇಡಿ, ತರಿ ಮಾಡಿ ಒಂದು ಸಣ್ಣ ಬೌಲಲ್ಲಿ ನೋಡಿ ಈ ಥರ ಒಗ್ಗರಣೆ ಸೊಪ್ಪು, ಮತ್ತು ಫ್ರೈಡ್ ರೈಸ್ ಪೌಡರ್, ಮತ್ತು 2 ಗೆಡ್ಡೆ ಬೆಳ್ಳುಳ್ಳಿ ನೋಡಿ ಈ ಥರ ಜಜ್ಜಿಟ್ಟಿದ್ದೇನೆ. ಫ್ರೈಡ್ ರೈಸ್ ಪೌಡರು, ಅದರಲ್ಲಿ ಎಲ್ಲ ಮಸಾಲೆ ಇದೆ, ಮತ್ತು ಉಪ್ಪಿನ ಅಂಶ ಕೂಡ ಇದೆ ಅದರಲ್ಲಿ. ಆ್ಯಕ್ಚುಲಿ ನೋಡ್ಲಿಕ್ಕೆ ಹೋದರೆ ಕೆಲವರಿಗೆ ಉಪ್ಪು ಬೇಕಾದರೆ ಉಪ್ಪು ಹಾಕ್ಕೊಳ್ಬೋದು, ಇಲ್ಲಾಂದರೆ ಆ ಫ್ರೈಡ್ ರೈಸ್ ಮಸಾಲದಲ್ಲೇ ಇರ್ತದೆ ನೋಡಿ. ಈಗ ನೋಡಿ, ಪಾತ್ರೆಯಲ್ಲಿ ನಾನು ಇದು ತುಪ್ಪ ಹಾಕಿದ್ದೇನೆ, 4 ಟೇಬಲ್ ಸ್ಪೂನ್ ತುಪ್ಪ ಹಾಕಿದ್ದೇನೆ ನೋಡಿ. ಮೆಲ್ಲದಲ್ಲಿ ಸಿಮ್ಮಲ್ಲಿ ಇಟ್ಟಿದ್ದೇನೆ. ಇದು ಸ್ವಲ್ಪ ಕಾದ ತಕ್ಷಣ ನಾನು ಮೊದಲಿಗೆ ಇದಕ್ಕೆ ನಾನು ಜಜ್ಜಿದ ಬೆಳ್ಳುಳ್ಳಿಯನ್ನು ನೋಡಿ ಹಾಕ್ತಾ ಇದ್ದೇನೆ ನೋಡಿ. ಈ ಥರ ಜಜ್ಜಿದ ಬೆಳ್ಳುಳ್ಳಿಯನ್ನು ಹಾಕ್ತೇನೆ ನಾನು. ಇದರ ನಂತರದಲ್ಲಿ ಇದನ್ನು ಸ್ವಲ್ಪ ಆಚೆ ಮಾಡ್ತೇನೆ ನಾನು. ಇದರಲ್ಲಿ ಮಾಡಿ ನೋಡಿ, ಇದಕ್ಕೆ ನೋಡಿ ನಾನು ಒಗ್ಗರಣೆ ಸೊಪ್ಪು ಹಾಕ್ತೇನೆ ನೋಡಿ. ಬೌಲಲ್ಲಿರುವಂಥ ಎಲ್ಲ ಒಗ್ಗರಣೆ ಸೊಪ್ಪನ್ನು ಕೂಡ ಇದಕ್ಕೆ ನಾವು ಹಾಕಬೇಕು ನೋಡಿ. ಈ ಥರ ನಾವು ಹಾಕಿ ಮತ್ತು ಒಂದು ಕೈಲಿನಲ್ಲಿ ಹಾಕಲಿಕ್ಕೆ ಸ್ವಲ್ಪ ಮಿಕ್ಸ್ ಮಾಡಬೇಕು, ಚೆಂದ ಮಿಕ್ಸ್ ಮಾಡಬೇಕು. ಮಾಡುವಾಗ ನೋಡಿ, ನಾನು ತುಂಬ ಸಿಮ್ಮಲ್ಲಿ ಇಟ್ಟಿದ್ದೇನೆ ಉರಿಯನ್ನು. ಯಾಕೆ ಹೇಳಿದರೆ, ಸಿಮ್ಮಲ್ಲಿ ಇಟ್ಟಷ್ಟು ನಿಮಗೆ ಪ್ರತಿಯೊಂದು ನಾವು ಹಾಕುವಂಥ ಪ್ರತಿಯೊಂದು ಸಾಮಗ್ರಿಗಳ ಪರಿಮಳ ಆಗಲಿ, ರುಚಿಯಾಗಲಿ ಒಳ್ಳೆ ಬರ್ತದೆ. ಆದ ಕಾರಣ ನೋಡಿ, ಈ ಥರ ನಿಮಗೆ ಯಾವುದೇ ಒಂದು ನಾವು ಇದು ರೆಸಿಪಿಯಲ್ಲಿ ಕೂಡ ನಾವು ಸ್ವಲ್ಪ ಕೆಲವೊಂದು ಕಡೆಯಲ್ಲಿ ಜಾಸ್ತಿ ಇಡಬೇಕಾಗ್ತದೆ. ಆದರೆ ಇಲ್ಲಿ ನಾನು ತುಂಬ ಸಿಮ್ಮಲ್ಲಿ ಇಟ್ಟಿದ್ದೇನೆ ನೋಡಿ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಹೊರಗಡೆಯಿಂದ ತಂದಿದ್ದೇನೆ ಅಂತ ಹೇಳಿದ್ದಲ್ಲ, ಇದು ನಾನು ಮಾಡಿದ್ದಲ್ಲ ಮನೆಯಲ್ಲಿ. ಸೊ ಇಲ್ಲಿ ಪ್ಯಾಕೆಟಲ್ಲಿ ಬರ್ತದೆ, ಅದನ್ನು ಹಾಕಿದ್ದೇನೆ. ಯಾಕೆ ನಾನು ಬೆಳ್ಳುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಎರಡೆರಡು ತಗೊಂಡಿದ್ದೇನೆ ಹೇಳಿದ್ರೆ, ನನ್ನ ಈ ರೆಸಿಪಿಗೆ ಹೆಚ್ಚಾಗಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಅವಶ್ಯಕತೆ ಜಾಸ್ತಿ ಇರುತ್ತೆ. ಸೊ ನಾನು ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟಿನಲ್ಲಿ ಖಾಲಿ ಶುಂಠಿ ಫ್ಲೇವರ್ ಮಾತ್ರ ಇರ್ತದೆ ಅದರಲ್ಲಿ. ಹಾಗಾಗಿ ನಾನು ಬೆಳ್ಳುಳ್ಳಿಗೆ ಅಷ್ಟು ನಾನು ಯೂಸ್ ಮಾಡುವಾಗ ನನಗೆ ಅಷ್ಟು ಇದಾಗೋದಿಲ್ಲ, ಬೆಳ್ಳುಳ್ಳಿಯ ಪರಿಮಳ ಆಗಲಿ ರುಚಿಯಾಗಲಿ ಇರೋದಿಲ್ಲ. ಸೊ ನಾನು ಅದಕ್ಕೆ ಬೆಳ್ಳುಳ್ಳಿಯನ್ನು ಜಜ್ಜಿಟ್ಟಿದ್ದೆ. ಸೊ ಈಗ ನೋಡಿ, 4 ಈರುಳ್ಳಿಯನ್ನು ಕಟ್ ಮಾಡಿದ ಈರುಳ್ಳಿಯನ್ನೆಲ್ಲ ಹಾಕಿ ನೋಡಿ, ಇದು ಚೆಂದ ಮಾಡಿ ಇನ್ನು ಇದನ್ನು ಚೆಂದ ಮಾಡಿ ಫ್ರೈ ಮಾಡಬೇಕು. ಇದನ್ನು ನೋಡಿ, 4 ಈರುಳ್ಳಿಯನ್ನು ಇದಕ್ಕೆ ಹಾಕಿದ್ದೇನೆ ನೋಡಿ. ಇನ್ನೊಮ್ಮೆ ಹೇಳ್ತೇನೆ, ನಾನು ಫ್ರೈಡ್ ರೈಸ್ ಮಸಾಲ ಪೌಡರ್ ತಗೊಂಡಿದ್ದೇನೆ. ಅದು ಒಂದು ಪ್ಯಾಕೆಟಲ್ಲಿ 5 ಗ್ರಾಮ್ ತನಕ ಬರ್ತದೆ. ಸೊ 2 ಪ್ಯಾಕೆಟ್ 10 ಗ್ರಾಮ್ ಸಿಗ್ತದೆ. ಆ 2 ಪ್ಯಾಕೆಟಿನಲ್ಲಿ ಕೂಡ ಉಪ್ಪಿನ ಅಂಶ ಇದೆ. ಮತ್ತು ನಾನು ಎಂತ ಹೇಳಿದರೆ, ನಾನು ಹೆಚ್ಚು ಉಪ್ಪು ನನಗೆ ಅದರಲ್ಲೇ ಸೆಟ್ ಆಗ್ತದೆ. ಬಟ್ ನಿಮಗೆ ಹಾಗೆಲ್ಲ, ಕೆಲವರಿಗೆ ಉಪ್ಪಿನ ಅಂಶ ನಿಜವಾಗಿ ಬೇಕಾಗ್ತದೆ. ಸೊ ಕೆಲವರು ಹಾಕೋದಾದರೆ ನಿಮಗೆ ರುಚಿಗೆ ತಕ್ಕ ನೀವು ಉಪ್ಪು ಹಾಕ್ಕೊಳ್ಬೋದು ನೋಡಿ. ಇವಾಗ ನೋಡಿ, ಟೊಮೆಟೊ 4 ಟೊಮೆಟೊ ಇದು ಮಾಡಿದ್ದು ಸರಿ ಮಾಡಿದ ಪೇಸ್ಟ್ ಇದನ್ನು ಕೂಡ ಹಾಕಿ ಮಿಕ್ಸ್ ಮಾಡಿದೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಒಳ್ಳೆ ಮಾಡಿ ಮಿಕ್ಸ್ ಮಾಡಬೇಕು. ಯಾವುದು ಕೂಡ ಅಲ್ಲಲ್ಲಿ ಬಿಟ್ಟು ಸ್ವಲ್ಪ ಇದು ಮಾಡಬಾರ್ದು. ಚೆಂದ ಮಾಡಿ ಇಡೀ ರೌಂಡ್ ಮಾಡಿ ಮಿಕ್ಸ್ ಮಾಡಬೇಕು. ಕಂಪ್ಲೀಟಾಗಿ ಚೆಂದ ಮಾಡಿ ಮಿಕ್ಸ್ ಮಾಡುವಾಗ ಒಳ್ಳೆ ಇದಾಗ್ತದೆ ನೋಡಿ. ಒಂದು ಸಾಧಾರಣ ಇದು ಎಷ್ಟು ಫ್ರೈ ಆಗಬೇಕು ಹೇಳಿದರೆ, ಇದು ತುಂಬ ಮಸಾಲೆ ಸ್ವಲ್ಪ ಇದು ಕಡಿಮೆ ಆಗ್ತಾ ಇರ್ತದೆ, ಅಷ್ಟು ನಾವು ಫ್ರೈ ಮಾಡಬೇಕು ಇದನ್ನು. ಬರೀ ತುಪ್ಪದಲ್ಲಿ, ಬೇರೆ ಯಾವ ಎಣ್ಣೆ ಹಾಕಲಿಕ್ಕಿಲ್ಲ ಇದಕ್ಕೆ. ಖಾಲಿ ಒಂದು 4 ಟೀ ಸ್ಪೂನು. ಇವಾಗ ನೋಡಿ, ಇದು ಒಂದು ಟೇಬಲ್ ಸ್ಪೂನ್ ಅಂತಲೇ ಸಲ್ಲ, ಟೀ ಸ್ಪೂನ್ ಅಂತಲೇ ಸಲ್ಲ, ಮೀಡಿಯಮ್ ಗಾತ್ರ ಸ್ಪೂನ್ನಲ್ಲಿ ನಾನು ಪೆಪ್ಪರ್ ಪೌಡರ್ ಹಾಕಿದ್ದೀನಿ. ನೀವು ಬೇಕಾದರೆ ಟೇಬಲ್ ಸ್ಪೂನಲ್ಲೂ ಹಾಕ್ಬೋದು ಅಥವಾ ಟೀ ಸ್ಪೂನಲ್ಲೂ ಹಾಕ್ಬೋದು.
ನೋಡಿ ಈ ಥರ ಪೆಪ್ಪರ್ ಪೌಡರ್ ಹಾಕಿದ್ದೇನೆ. ಇದು ಒಂಥರ ರುಚಿ ಬರ್ತದೆ ಅದಕ್ಕೆ. ಸೊ ಈ ಥರ ಮಾಡಿ ಸಿಮ್ಮಲ್ಲಿ ಮಾಡಿ ನಾವು ಫ್ರೈ ಮಾಡಬೇಕು ಇದನ್ನು. ನೋಡಿ ಇಲ್ಲಿ ನೋಡಿ ಒಳ್ಳೆ ಫ್ರೈ ಆಗ್ತಾ ಉಂಟು. ನೋಡಿ ಎಲ್ಲ ಮಿಕ್ಸ್ ಆಗಿದೆ, ಯಾವುದು ಒಂದು ಗಂಟು ಇಲ್ಲ. ನೋಡಿ ಎಲ್ಲ ಮಿಕ್ಸ್ ಆಗಿದೆ. ನೋಡಿ ಚಂದ ಮಾಡಿ ನೋಡಿ. ಸ್ವಲ್ಪ ಸ್ವಲ್ಪ ಇವಾಗ ಇದರಲ್ಲಿ ನೀರು ಬಿಡ್ತಾ ಉಂಟು, ಯಾಕಂದರೆ ನಾವು ನಮ್ಮ ರೆಸಿಪಿಯಲ್ಲಿ ಆನಿಯನ್ ಗಾರ್ಲಿಕ್ ಜಾಸ್ತಿ ಇರೋದ್ರಿಂದ ನೋಡಿ ಸ್ವಲ್ಪ ಸ್ವಲ್ಪ ನೀರು ಬಿಡ್ತಾ ಉಂಟು. ನೋಡಿ ಒಳ್ಳೆ ಮಾಡಿ ಈ ಥರ ಚಂದ ಮಾಡಿ ಮಾಡಬೇಕು. ಇದು ಕೈಲಿ ಹಾಕಿ ಸರಿ ಮಿಕ್ಸ್ ಮಾಡಬೇಕು. ಮೇಯ್ನ್ ಇದರಲ್ಲಿ ನಾವು ಎಷ್ಟು ಮಿಕ್ಸ್ ಮಾಡ್ಕೊಂಡು ಇರ್ತೇವೆ ನೋಡಿ, ಅಷ್ಟು ಎಲ್ಲ ಮಸಾಲೆಗಳು ಫ್ರೈ ಆಗ್ತಾನೇ ಇರ್ತದೆ. ಎಲ್ಲ ನಾವು ಬಿಟ್ಟುಬಿಟ್ರೆ ಅಲ್ಲೆಲ್ಲಿ ಮಾತ್ರ ಇದಾಗ್ತದೆ. ನೋಡಿ ಇವಾಗ ನೋಡಿ ಇಲ್ಲಿ ಫ್ರೈಡ್ ರೈಸ್ ಪೌಡರ್ ಹಾಕ್ತಾ ಇದ್ದೇನೆ. ಇದು ಒಂದರಲ್ಲಿ 5 ಗ್ರಾಮ್ಸ್ ನಾನು ಹೇಳಿದ್ದೆ ಇವಾಗ ನಿಮಗೆ. ಇದು ನೋಡಿ ಆ ಥರದ 2 ಪ್ಯಾಕೆಟ್ ನೋಡಿ ಫ್ರೈಡ್ ರೈಸ್ ಪ್ಯಾಕೆಟ್, ಇದು 2 ಪ್ಯಾಕೆಟ್ ಹಾಕ್ತೇನೆ. ಇದರಲ್ಲಿ ನಿಮಗೆ ಸಾಲ್ಟ್ ಇದೆ, ಸಾಲ್ಟ್ ಟೇಸ್ಟ್ ಇದೆ ಇದರಲ್ಲಿ ನಿಮಗೆ. ಬಟ್ ನನಗೆ ಏನು ಹೇಳಿದರೆ ನಾನು ಉಪ್ಪು ಜಾಸ್ತಿ ನಾನು ಹಾಕಿಲ್ಲ. ನನಗೆ ಇದರ ಉಪ್ಪೇ ನನಗೆ ಕರೆಕ್ಟಾಗಿತ್ತು. ಯಾಕಂತೇಳಿದರೆ ನಾನು ಇನ್ನು ಕೆಲವರಿಗೆ ಉಪ್ಪಿನ ಅಗತ್ಯ ಇರ್ತದೆ. ಸೊ ನಿಮಗೆ ಹೇಗೆ ಬೇಕು ರುಚಿಗೆ ತಕ್ಕ ಹಾಗೆ ನೀವು ಹಾಕ್ಕೊಳ್ಬೋದು ಉಪ್ಪು. ಬಟ್ ನಾನಿಲ್ಲಿ ಅದರ ಸ್ವಲ್ಪ ಟೇಸ್ಟ್ ನೋಡುವಾಗ ನನಗೆ ಇದು ಉಪ್ಪು ಸಾಕಾಗಿತ್ತು. ಸೊ ನಿಮಗೆ ಬೇಕಾದರೆ ಖಂಡಿತವಾಗಿ ಹಾಕ್ಬೋದು, ನಿಮಗೆ ರುಚಿಗೆ ತಕ್ಕ. ಈ ಥರ ನೋಡಿ ಈ ಥರ ಮಿಕ್ಸ್ ಮಾಡಬೇಕು, ಚಂದ ಮಿಕ್ಸ್ ಮಾಡಬೇಕು. ಈ ಒಂದು ರೆಸಿಪಿಗೆ ನಿಮಗೆ ತುಂಬ ದೊಡ್ಡ ವಸ್ತು ಬೇಕಂತ ಏನಿಲ್ಲ. ಖಾಲಿ ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಒಗ್ಗರಣೆ ಸೊಪ್ಪು ಇಷ್ಟಿದ್ದರೆ ನಿಮಗೆ ಏನು ಬೇಕಂತೇನಿಲ್ಲ. ನೋಡಿ ಇವಾಗ ನೋಡಿ 1 kg ಈ ಲಾಲಿಪಾಪ್ ತಗೊಂಡಿದ್ದೇನಲ್ಲ, ಇದನ್ನೆಲ್ಲ ಮಿಕ್ಸ್ ಮಾಡ್ತಾ ಇದ್ದೇನೆ ನಾನು. ನೋಡಿ ನೀವು ಎನಿಸ್ಬೋದು ಈ ಇಷ್ಟು 1 kgಗೆ ಇಷ್ಟು ಮಸಾಲೆ ಸಾಕಾ ಅಂತೇಳಿ. ರಿಯಲಿಯಾಗಿ ನಾನು ಹೇಳ್ತೇನೆ, ಇದು ಸಫಿಷಿಯೆಂಟ್ ನಮಗೆ. ಇದರಲ್ಲಿ ಮಸಾಲೆ ಕೂಡ ಬರ್ತದೆ. ನೋಡಿ ಈ ಥರ ಮಿಕ್ಸ್ ಮಾಡಿ ಹಾಕಬೇಕು, ನೀವು ಚಂದ ಮಾಡಿ ಮಿಕ್ಸ್ ಮಾಡಬೇಕು. ಅಡಿಯಲ್ಲಿ ನಾವು ಅಂದರೆ ಅದು ತಳದಲ್ಲಿ ಇರ್ತದೆ ಅದರ ಮಸಾಲೆಗಳನ್ನು. ಸೊ ನಾವು ಮೇಲೆ ಕೋಳಿ ಹಾಕಿರೋದ್ರಿಂದ ಇವಾಗ ನೋಡಿ ನಾನು ಲಿಡ್ ಹಾಕಿ ಮುಚ್ಚಿಟ್ಟೆ. ಈ ಲಿಡ್ ಹಾಕಿ ಮುಚ್ಚಿದ ಮೇಲೆ 10-15 ನಿಮಿಷ ಇಡಬೇಕು. ನಂತರ ಲಿಡ್ ತೆಗೆದು ಸ್ವಲ್ಪ ಹಳದಿ ಹುಡಿ ಮಿಕ್ಸ್ ಮಾಡಿ. ನೋಡಿ ಈ ಲಿಡ್ ಹಾಕಿ 10-15 ನಿಮಿಷದಲ್ಲಿ ಅದರಲ್ಲಿ ನೀರು ಬಿಟ್ಟಿರ್ತದೆ. ನಾವು ತುಂಬ ಹೊತ್ತು ಇಟ್ಟರೆ ತುಂಬ ನೀರು ಬಿಡ್ತದೆ. ಸೊ 10 ನಿಮಿಷ ಇಲ್ಲ ಅಂದರೆ ಒಂದು 15 ನಿಮಿಷ. ಯಾಕೆ ಹೇಳಿದರೆ 15 ನಿಮಿಷ ಹೇಳಿದರೆ ನಾವು ಸಿಮ್ಮಲ್ಲಿ ಇಡೋದ್ರಿಂದ. ನೋಡಿ ಇವಾಗ ನೋಡಿ ನೀರು ಬಿಟ್ಟಿದೆ, ನೋಡಿ ಇಲ್ಲಿ ಚೆನ್ನಾಗಿ ನೀರು ಬಿಟ್ಟಿದೆ. ನೋಡಿ ಇದು ಜ್ಯೂಸಿ ಟೈಪ್. ನೋಡಿ ಇಲ್ಲಿ ನೋಡಿ ನಿಮ್ಮ ಪದಾರ್ಥ ಅಂದರೆ ನಿಮ್ಮ ರೆಸಿಪಿ ರೆಡಿ ಆಯಿತು. ಇವಾಗ ನೋಡಿ ನಾನು ಮಾಡಿದ ಒಂದು ಈ ರೆಸಿಪಿ ನೋಡಿ ರೆಡಿ ಆಗಿದೆ. ನಾನು ಲಿಡ್ಡನ್ನು ಆಗಾಗ ಮುಚ್ತೇನೆ, ಆಗಾಗ ತೆಗೆದು ಓಪನ್ ಮಾಡಿ ಇಡ್ತೇನೆ. ಸ್ವಲ್ಪ ಹೊತ್ತು ಪುನಃ ನೋಡಬೇಕು ನಾವು. ನೋಡಿ ಇವಾಗ ಪುನಃ ಓಪನ್ ಮಾಡಿದೆ. ನೋಡಿ ಇಲ್ಲಿ ನೋಡಿ ಜ್ಯೂಸಿ. ನೋಡಿ ಇದರಲ್ಲಿ ಸ್ವಲ್ಪ ನೀರು ಬಿಟ್ಟಿದೆ. ನೋಡಿ ಜಾಸ್ತಿ ಇಟ್ಟರೆ ನಾವು ತುಂಬ ನೀರು ಬಿಡ್ತದೆ. ಸೊ ನಾವು ಲಿಡ್ಡನ್ನು ಆಗ ಓಪನ್ ಮಾಡಿ ಮತ್ತು ಸ್ವಲ್ಪ ಇಲ್ಲಿ ನೋಡಿ ನಾನು ಸ್ವಲ್ಪ ಜೋರಲ್ಲಿಟ್ಟೆ ನಾನು ಗ್ಯಾಸು. ಯಾಕೆ ಹೇಳಿದರೆ ತುಂಬ ನೀರಿದ್ದರೆ ಅದು ಇದಾಗ್ತದೆ, ಅದು ಅಷ್ಟು ಇದಾಗಲ್ಲ. ನಾವು ಸ್ವಲ್ಪ ಅಂದರೆ ಸ್ವಲ್ಪ ತುಂಬ ನೀರು ಟೈಪ್ ಬೇಡ, ಒಂದು ಸ್ವಲ್ಪ ಜ್ಯೂಸಿ ಸಾಕು. ಸೊ ನಾನು ಸ್ವಲ್ಪ ಜೋರಲ್ಲಿಟ್ಟೆ. ನೋಡಿ ಇಲ್ಲಿ ನೋಡಿ ನನ್ನ ರೆಸಿಪಿ ಕಂಪ್ಲೀಟ್ ರೆಡಿ ಆಗಿದೆ. ನೋಡಿ ಇನ್ನು ಇದು ಏನಿಲ್ಲ ಇನ್ನು. ನೋಡಿ ಲೈಕ್ ಮಾಡಿ, ನನ್ನ ಈ ರೆಸಿಪಿಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.